ಈ ವೀಕಲ್ಲಿ ಮದ್ವೆನಾ? ರೆಡಿ ಇಲ್ಲ, ಏನೂ ಇಲ್ಲ. ಯಾಕಪ್ಪ ಇವಾಗ ಇಷ್ಟೊಂದು ಅರ್ಜೆಂಟು? ಅದು ಅಳಿಯಂದ್ರು ಮನೆಗೆ ಬಂದಿದ್ರಮ್ಮ. ಮುಂದಿನ ವಾರನೇ ಅವರು ವಾಪಸ್ಸು ಫಾರಿನ್ಗೆ ಹೋಗ್ಬೇಕಂತೆ. ಅದಕ್ಕೆ ಈ ವಾರನೇ ಮಾಡಿಕೊಡಿ ಅಂತ ಕೇಳಿದ್ರು. ಹೌದಮ್ಮ, ಅವ್ರು ಇವಾಗ ಹೊರಟ್ರೆ ಮತ್ತೆ ಯಾವಾಗ ವಾಪಸ್ ಬರ್ತಾರೋ ಗೊತ್ತಿಲ್ಲ. ಅಲ್ಲೇ ಹೊಸ ಕಂಪ್ನಿ ಮಾಡಬೇಕು ಅಂತಿದಾರಂತೆ. ಮತ್ತೆ ಮೇಡ್ ಇನ್ ಹೆವೆನ್ ಅಲ್ಲಿ 50% ಆಫರು ಈ ತಿಂಗಳು. ಖರ್ಚು ಕಡಿಮೆ. ವಾವ್! ಆದ್ರೂ ಇಷ್ಟು ಬೇಗ ಮದ್ವೆಗೆ ದುಡ್ಡೆಲ್ಲ? ದುಡ್ಡು ಬಿಡವ, ಏನೋ ಮಾಡ್ಬೋದು. ಆದರೆ ಹುಡುಗ ತುಂಬಾ ಒಳ್ಳೆಯವನು. ನಮ್ಮ ಹುಡುಗಿನೂ ಖುಷಿಯಾಗಿರ್ತಾಳೆ ಅಲ್ವಾ? ಸರಿ, ಅಕ್ಕನೂ ಒಪ್ಕೊಂಡಿದ್ದಾಳೆ. ಸರಿ, ಹಾಗಾದ್ರೆ ನನ್ನ ಕಂಪ್ನಿಲಿ ಮಾತಾಡಿ ಲೋನ್ ಅಪ್ಲೈ ಮಾಡಿಸ್ತೀನಿ. ನೀವಿನ್ನೇನು ಮದ್ವೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳಿ. ಏನೇನಾದ ಸ್ವರ, ಕೊನೆಗೂ ನಿನ್ನ ಮದ್ವೆನಾದ ಸ್ವರನೂ ಕೇಳೋ ಟೈಮ್ ಬಂತಲ್ಲ. ಇವಾಗ್ಲೇ ಎಷ್ಟು ಬೇಕೋ ಅಷ್ಟು ಹತ್ಬಿಡು. ಆಮೇಲೆ ಮದ್ವೆ ದಿನ ನೀನು ಹತ್ತು, ನಮ್ಮನ್ನು ಅಳ್ಸಕ್ ಹೋಗ್ಬೇಡ. ಆಮೇಲೆ ಫೋಟೋ ಎಲ್ಲ ಚೆನ್ನಾಗೇ ಬರಲ್ಲ. ನಾನ್ ಬೇರೆ ಮೇಕಪ್ ಎಲ್ಲ ಹಾಕೊಂಡು ಬ್ಯೂಟಿಫುಲ್ ಆಗಿ ರೆಡಿ ಆಗಿರ್ತೀನಿ. ಅಯ್ಯೋ, ನಾನ್ ಅಳಲ್ಲಪ್ಪ. ಎಂತ ಅಗ್ನಿ ಪರೀಕ್ಷೆ ದೇವ್ರೆ. ಮನ್ಸಾರೆ ಮಾಡಿದ ಪ್ರೀತಿ, ಇವರೆಲ್ಲ ಮನಸ್ಸಿಂದ ಮಾಡ್ತಿರೋ ಪ್ರೀತಿ. ಯಾವುದನ್ನ ಬಿಟ್ಕೊಡ್ಲಿ, ಯಾವುದನ್ನ ಕಳ್ಕೊಳ್ಳಿ, ಎರಡೂ ನಂದೇ ಪ್ರೀತಿ. ಯಾವುದೇ ಹೋದ್ರೂ ನನಗೆ ನೋವು. ಆ ನೋವನ್ನ ಇವ್ರ ಮುಂದೆ ತೋರಿಸ್ಕೊಳ್ದಂಗೆ ಕಣ್ಣೀರನ್ನ ನಗುವಲ್ಲಿ ಮರೆ ಮಾಡಬೇಕು. ಹೆಣ್ಣಿಗೆ ಕಣ್ಣೀರು ಕೊಟ್ಟೆ, ಅದನ್ನಾಗೆಲ್ಲ ನಗುನು ಕೊಟ್ಟೆ. ಅಕ್ಕ ಅಕ್ಕ, ಏನೇ ಯೋಚನೆ ಮಾಡ್ತಿದೀಯಾ? ಮೇಡಮ್ ಆಲ್ರೆಡಿ ಫ್ಲೈಟ್ ಅಲ್ಲಿ ಫಾರಿನ್ ಹೋಗ್ತಿದ್ದಾರೆ ಅನ್ಸುತ್ತೆ. ನಮ್ಮ ಶ್ರುತಿಗೆ ಆದಷ್ಟು ಬೇಗ ಪಾಸ್ಪೋರ್ಟ್ ಮಾಡಿಸ್ಕೊಟ್ಬಿಡ್ಬೇಕು. ಅಳಿಯಂದ್ರಲ್ಲಿ ಬಿಸ್ನೆಸ್ ಮಾಡೋದ್ರಿಂದ ವೀಸಾನ ಕೊಡಿಸ್ತೀನಿ ಅಂತ ಹೇಳಿದೆ. ಎಲ್ಲ ಆಗೋಯ್ತಲ್ಲ. ಹಾಗಾದ್ರೆ ನಮ್ ಶ್ರುತಿ ಮದ್ವೆ ಆಗಿ ಫಾರಿನ್ಗೆ ಹಾರ್ತಾಳೆ. ಶ್ರುತಿ, ನೆಕ್ಸ್ಟ್ ವಾರ ನೀನು ಫ್ಲೈಟ್ ಅಲ್ಲಿ ಹಾರ್ಕೊಂಡು ಹೋಗ್ತಿರ್ತೀಯ ಅಲ್ವಾ? ಇಷ್ಟು ದಿನ ಬೇಕಾಯ್ತು ನೋಡು ಆ ಗಣೇಶನಿಗೆ ನಮ್ಮ ಪ್ರಾರ್ಥನೆ ಕೇಳೋದಕ್ಕೆ. ಇನ್ನೇನಮ್ಮ, ಎಲ್ಲ ಆಯ್ತಲ್ಲ. ಡುಮ್ ಡುಮ್ ಪಿಪಿ ಅನ್ಸದೆ. ಸುಳ್ಳಿಗೆ ಖುಷಿ ಕೊಡೋದು ಗೊತ್ತು, ಸತ್ಯಕ್ಕೆ ಕಣ್ಣೀರು ತರಿಸೋದು ಗೊತ್ತು. ಹುಡುಗ ಕೆಟ್ಟವನು, ನನ್ನ ಜೀವಕ್ಕೆ ಕೊಳ್ಳಿ ಇಡೋಕೆ ಬಂದಿರೋನು ಅಂತ ಗೊತ್ತಿದ್ರು ಆ ಸುಳ್ಳು ಇವ್ರಿಗೆ ಖುಷಿ ಕೊಟ್ಟಿದೆ. ನನಗೆ ಗೊತ್ತಿರೋ ಸತ್ಯ ಕಣ್ಣೀರು ತರಿಸಿದೆ. ಇವ್ರ ಖುಷಿನ ಹಾಳು ಮಾಡೋದ್ಕಿಂತ